ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕಥೆಯ ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಪ್ರಶಂಸಾ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಮುಗಿಸಿ ಎಲ್ಲರಿಗೂ ಕಾಫಿ ಮಾಡಿ ಕೊಡ್ತಾಳೆ. ಪುನರ್ವಿಗೆ ಹಾಲು ತಗೊಂಡು ಹೋಗ್ತಾಳೆ. ಪುನರ್ವಿ ಮಲ್ಕೊಂಡಿರ್ತಾಳೆ. ಪುಟ್ಟ, ಎದ್ದೇಳು, ಹಾಲು ಕುಡಿ, ಇವತ್ತು ನಿನ್ನ ಟೀಚರ್ ಬರ್ತಾರೆ, ಬೇಗ ರೆಡಿ ಆಗು ಹೇಳ್ತಾಳೆ. ಪುನರ್ವಿ, ಹ್ಞೂ ಹಂಸ, ಗೊತ್ತು, ಸ್ವಲ್ಪ ಮಲ್ಕೊಳ್ತೀನಿ, ಲೇಟ್ ಆಯಿತು ನೋಡು ಪಪ್ಪ ಬರ್ತಾರೆ ಅಂತ ಎದ್ದೇಳಿಸಿ ಕೂದಲು ಸರಿ ಮಾಡ್ತಾಳೆ ಪ್ರಶಂಸಾ. ಬಾ ಫ್ರೆಶ್ ಆಗು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಹೃದಾಂಶ ಅದನ್ನು ನೋಡ್ತಾ ಇರ್ತಾನೆ. ಪುನರ್ವಿನ ಸ್ನಾನ ಮಾಡಿಸಿ ಕರ್ಕೊಂಡು ಬಂದು ಡ್ರೆಸ್ ಹಾಕಿ ಹಾಲು ಕುಡಿಸ್ತಾಳೆ. ತಿಂಡಿ ತಗೊಂಡು ಬರ್ತೀನಿ, ಬುಕ್ಸ್ ಎಲ್ಲ ರೆಡಿ ಮಾಡು ಪುಟ್ಟ ಹೇಳಿ ಮುತ್ತು ಕೊಟ್ಟು ಹೋಗ್ತಾಳೆ. ಆಗ ಅಂಶ್ ಒಳಗೆ ಬರ್ತಾನೆ. ಪ್ರಶಂಸಾ ಅವನಿಗೆ ಅಡ್ಡ ಹೋಗ್ತಾಳೆ. ಅವನು ಬೇರೆ ಸೈಡ್ ಹೋಗ್ತಾನೆ, ಅವಳು ಅದೇ ಸೈಡ್ ಹೋಗ್ತಾಳೆ. ಇಬ್ರು ನಿಂತು ಮುಖ ನೋಡ್ತಾರೆ. ಅಂಶ್ ಹೇಳ್ತಾನೆ, ನೀನೇ ಹೋಗು ಹೇಳ್ತಾನೆ. ಪುನರ್ವಿ ನಗ್ತಾಳೆ. ಪ್ರಶಂಸಾ ಹೋಗ್ತಾಳೆ. ಅಂಶ್ ಪುನರ್ವಿ ಹತ್ರ ಬಂದು, ಪುಟ್ಟ, ಇವತ್ತು ಟೀಚರ್ ಬರ್ತಾರೆ, ಸೈಲೆಂಟ್ ಆಗಿ ಅವರು ಹೇಳೋದು ಕೇಳು, ಅರ್ಥ ಆಗಿಲ್ಲ ಅಂದರೆ ಟೀಚರ್ನ ಕೇಳು, ಇಲ್ಲ ಅಂದರೆ ನನ್ನ ಕೇಳು. ಹ್ಞೂ ಪಪ್ಪ, ಗುಡ್ ಗರ್ಲ್, ಸ್ಕೂಲ್ಗೆ ಹೇಗೂ ಹೋಗ್ತೀಯೋ ಹಾಗೆ ಅನ್ಕೋ ಇಲ್ಲೋ, ಆಗ ನಿನಗೆ ಬೋರ್ ಆಗಲ್ಲ. ಒಳ್ಳೆ ಮಾರ್ಕ್ಸ್ ಬಂದರೆ ಆಮೇಲೆ ಸ್ಕೂಲ್ಗೆ ಹೋಗ್ಬೋದು. ಹೌದಾ ಪಪ್ಪ? ಹ್ಞೂ ಪುಟ್ಟ ಹೇಳಿ ತಲೆ ಸವರ್ತಾನೆ. ಆಗ ಪ್ರಶಂಸಾ ತಿಂಡಿ ತರ್ತಾಳೆ. ಹಂಸ, ನಾನು ಪಪ್ಪ ಜೊತೆ ತಿಂಡಿ ತಿಂತೀನಿ ಹೇಳ್ತಾಳೆ. ಹ್ಞೂ ಹೇಳಿ ತಿಂಡಿನ ಅಂಶ್ ಕೈಯಲ್ಲಿ ಕೊಡ್ತಾಳೆ. ಪುನರ್ವಿನ ವೀಲ್ ಚೇರ್ ಮೇಲೆ ಕೂತ್ಕೊಳ್ಸಿ ಕರ್ಕೊಂಡು ಹೋಗ್ತಾಳೆ. ಅಂಶ್ ಅವರ ಹಿಂದೆ ಹೋಗ್ತಾನೆ. ಎಲ್ಲರೂ ತಿಂಡಿ ತಿನ್ನಲು ಟೇಬಲ್ ಮೇಲೆ ಕೂತಿರ್ತಾರೆ. ಜಯಮ್ಮ ಎಲ್ಲರಿಗೂ ತಿಂಡಿ ಬಡಿಸುತ್ತಾ ಇದ್ದರು. ಶಶಿಯವರು ಓರೆ ನೋಟದಿಂದ ಪ್ರಶಂಸನ ನೋಡ್ತಾ ಇರ್ತಾರೆ. ಅಂಶ್ ಪುನರ್ವಿ ಪಕ್ಕ ಕೂತು ತಿಂಡಿ ಕೊಡ್ತಾನೆ. ಸುಮಾ ಅವರು ಕೇಳ್ತಾರೆ, ಇವತ್ತು ಟೀಚರ್ ಬರ್ತಾರಾ? ಹ್ಞೂ ಅಮ್ಮ, ಬರ್ತಾರೆ. ಸರಿ, ಪುನರ್ವಿನ ಬೇಗ ರೆಡಿ ಮಾಡು ಪ್ರಶಂಸಾ. ಆಯಿತು ಹೇಳ್ತಾಳೆ ಪ್ರಶಂಸಾ. ಎಲ್ಲರೂ ತಿಂಡಿ ತಿಂದು ರೂಮ್ಗೆ ಹೋಗ್ತಾರೆ. ಪ್ರಶಂಸಾ ಪುನರ್ವಿನ ರೆಡಿ ಮಾಡ್ತಾಳೆ. ಅಷ್ಟರಲ್ಲಿ ಬಾಗಿಲು ಬಡಿಯೋದು ಕೇಳಿ ಪ್ರಶಂಸಾ ಓಡಿ ಬಂದು ಬಾಗಿಲು ತೆಗಿತಾಳೆ. ಟೀಚರ್ ಬಂದಿರೋದು ನೋಡಿ ಒಳಗೆ ಕರೀತಾಳೆ. ಮಧುಶ್ರೀ ಒಳಗೆ ಬಂದ ತಕ್ಷಣ ಪುನರ್ವಿಯ ಮುಖ ಬೆಳಗುತ್ತದೆ. ಮೇಡಮ್, ಬನ್ನಿ ಬನ್ನಿ, ನಾನು ಇವತ್ತು ಹಾಡು ಹೇಳ್ತೀನಿ. ಪುನರ್ವಿ ಕೈ ಮುಗಿದು ಆಕೆಯನ್ನು ಸ್ವಾಗತಿಸುತ್ತಾಳೆ. ಮಧುಶ್ರೀ ನಗುತ್ತಾ ಪುನರ್ವಿಯ ತಲೆ ಸವರುತ್ತಾರೆ. ಹ್ಞೂ, ನಿನ್ನ ನಗು ನೋಡಿದರೆ ದಿನವೇ ಚೆನ್ನಾಗಾಗ್ತದೆ ಪುಟ್ಟ. ಅಂಶ್ ಅವರಿಗೆ ಪುನರ್ವಿ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಪ್ರಶಂಸಾ ನೀರು ತಂದು ಕೊಡ್ತಾಳೆ. ನೀವು ಕಾಫಿ ತಗೊಳ್ತೀರಾ ಮೇಡಮ್ ಎಂದು ಕೇಳಿದಾಕ್ಷಣ ಮಧುಶ್ರೀ ಅವರು, ಬೇಡ, ಮೊದಲು ಪುನರ್ವಿ ಪಾಠ ಆಗಲಿ, ಆಮೇಲೆ ಎಲ್ಲರೂ ಜೊತೆ ಕಾಫಿ ಕುಡಿಯೋಣ. ಹೃದಾಂಶ್ ಮತ್ತು ಶಶಿ ಅವರು ತಮ್ಮ ಕೋಣೆ ಕಡೆ ಹೋಗ್ತಾರೆ. ಅಡುಗೆ ಮನೆಯಿಂದ ಜಯಮ್ಮ ತಟ್ಟೆ ತೊಳೆಯುವ ಶಬ್ದ ಬರುತ್ತಾ ಇತ್ತು. ಪ್ರಶಂಸಾ ಹೋಗಿ ಮೆಲ್ಲಗೆ, ಜಯಮ್ಮ, ಟೀಚರ್ ಪಾಠ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಮನೆಯಲ್ಲಿ ಮೌನ. ಪುನರ್ವಿಯ ನಗು ಮತ್ತು ಪುಸ್ತಕ ಪುಟ ತಿರುಗಿಸುವ ಶಬ್ದ ಅಷ್ಟೇ ಕೇಳಿಸುತ್ತಾ ಇತ್ತು. ಮಧುಶ್ರೀ ಪಾಠ ಶುರು ಮಾಡ್ತಾರೆ. ಪುಟ್ಟ, ಇವತ್ತು ನಾವು ನಾದ ಅಂದರೆ ಏನು ಅಂತ ಕಲಿಯೋಣ. ಪುನರ್ವಿ ತಲೆ ಎತ್ತಿ ಯೋಚಿಸುತ್ತಾಳೆ. ನಾದ ಅಂದರೆ ಸಂಗೀತ, ಸರಿಯಾ ಮೇಡಮ್? ಮಧುಶ್ರೀ ನಗುತ್ತಾ, ಹೌದು, ನಾದ ಅಂದರೆ ಸಂಗೀತ, ನಿನ್ನ ನಗು ಕೂಡ ಒಂದು ನಾದ. ಅಂಶ್ ಮತ್ತು ಪ್ರಶಂಸಾ ಇಬ್ಬರು ಆ ಮಾತು ಕೇಳಿ ಒಮ್ಮೆಯಾದರೂ ಪರಸ್ಪರ ಕಣ್ಣಲ್ಲಿ ಕಣ್ಣಿಟ್ಟುಕೊಳ್ತಾರೆ. ಅವರ ಕಣ್ಣುಗಳಲ್ಲಿ ಏನೋ ಮೌನ, ಆದರೆ ತುಂಬ ಅರ್ಥವಿತ್ತು. ಅಂಶ್ನ ಮನಸ್ಸು ಹೇಳುತ್ತದೆ, ಈ ಹುಡುಗಿ ನಮ್ಮ ಜೀವನದ ಶಾಂತಿ. ಪ್ರಶಂಸಾ ಹೃದಯ ಮಾತ್ರ, ನಾನು ಎಲ್ಲ ಸರಿ ಮಾಡಬೇಕು, ಈ ಮನೆ ಪ್ರತಿ ಕ್ಷಣವೂ ಹರ್ಷದಿಂದ ಇರಬೇಕು. ಮಧುಶ್ರೀ ಅವರು ಪಾಠ ಮುಗಿಸಿ, ಈಗ ಹಾಡು ಹೇಳು. ಪುನರ್ವಿ ಹೃದಯದಿಂದ ಹಾಡು ಶುರು ಮಾಡ್ತಾಳೆ. ಸಣ್ಣ ಕಂಠ, ಮೃದುವಾದ ಶಬ್ದ, ಸೂರ್ಯ ಬಂತು ಬೆಳಕಿನ ಕಿರಣ, ನಗು ಬಂತು ಮನದ ಕಿಟಕಿ. ಅವಳು ಹಾಡುತ್ತಿದ್ದಂತೆ
ಸುಮಾ ಮತ್ತು ಶಶಿ ಅವರು ರೂಮ್ನಿಂದ ಹೊರಗೆ ಬರ್ತಾರೆ. ಎಲ್ಲರೂ ಆಕೆಯ ಹಾಡು ಕೇಳುತ್ತಾ ನಿಂತಿರುತ್ತಾರೆ. ಕ್ಷಣ ಮಾತ್ರ ಎಲ್ಲರೂ ಮೌನ. ರುದ್ರಾಂಶ್ನ ಕಣ್ಣುಗಳಲ್ಲಿ ನೀರು ತುಂಬುತ್ತೆ. ಮನೋಜ್ ಕ್ಲಾಪ್ ಮಾಡ್ತಾನೆ. ಪುನರ್ವಿ ಹಾಡು ಮುಗಿಸಿ ತಲೆ ತಗ್ಗಿಸುತ್ತಾಳೆ. ಪ್ರಶಂಸಾ ಹತ್ತಿರ ಹೋಗಿ ಅವಳ ಹಣೆಗೆ ಮುತ್ತು ಕೊಡ್ತಾಳೆ. ಚೆನ್ನಾಗಿ ಹಾಡಿದೆ ಪುಟ್ಟ. ಮಧುಶ್ರೀ ನಗ್ತಾರೆ. ಇದೇ ನಿಜವಾದ ಪ್ರಗತಿ. ಬಲವೂ ಇದೆ, ಭಾವವೂ ಇದೆ. ಆ ಸಮಯದಲ್ಲಿ ಹೊರಗಡೆ ಕಾರಿನ ಸದ್ದು ಕೇಳಿಸುತ್ತದೆ. ಗೇಟ್ ಬಳಿ ಯಾರೋ ನಿಂತಿದ್ದಾರೆ. ಪ್ರಶಂಸಾ ಕಿಟಕಿ ಕಡೆ ಹೋಗಿ ನೋಡ್ತಾಳೆ. ಯಾರೋ ಅಪರಿಚಿತ ವ್ಯಕ್ತಿ ಒಂದು ಕವರ್ ಹಿಡಿದು ನಿಂತಿದ್ದಾನೆ. ಅಂಶ್ ಸರ್ ಅಂತ ಗೇಟ್ನಿಂದ ಗಾರ್ಡ್ ಕೂಗ್ತಾನೆ. ಅಂಶ್ ಕಿಟಕಿ ಕಡೆ ಹೋಗಿ ಕಣ್ಣಿಟ್ಟು ನೋಡ್ತಾನೆ. ಮುಖ ಪರಿಚಿತವಲ್ಲ. ಅಂಶ್ ಮುಂದೆ ಹೋಗ್ತಾನೆ. ಯಾರಿಂದ ಕವರ್ ಎಂದು ಕೇಳುತ್ತಿದ್ದಂತೆಯೇ ಆ ವ್ಯಕ್ತಿ ಕವರ್ ಹಸ್ತಾಂತರಿಸಿ ತಲೆ ತಗ್ಗಿಸಿ ಹೊರಟು ಹೋಗ್ತಾನೆ. ಅಂಶ್ ಕವರ್ ತೆರೆದು ನೋಡ್ತಾನೆ. ಒಳಗೆ ಒಂದು ಫೋಟೋ. ಪುನರ್ವಿ ಮತ್ತು ಪ್ರಶಂಸಾ ಪಕ್ಕದಲ್ಲಿ ಯಾರೋ ಅನಾಮಿಕ ಪುರುಷ. ಅಂಶ್ ಕೈಯಲ್ಲಿ ಫೋಟೋ ಹಿಡಿದು ನಿಂತು ಹೋಗ್ತಾನೆ. ಮುಖದಲ್ಲಿ ಸಂಶಯದ ನೆರಳು. ಕಣ್ಣುಗಳು ಸ್ಥಿರವಾಗಿವೆ. ಪ್ರಶಂಸಾ ಹತ್ತಿರ ಬಂದು ಕೇಳ್ತಾಳೆ, ಏನದು? ಯಾರು ಕಳಿಸಿದ್ದಾರೆ? ಅಂಶ್ ಏನೂ ಹೇಳದೆ ಕವರ್ ಒಳಗಿಂದ ಇನ್ನೊಂದು ಚಿಕ್ಕ ಚೀಟಿ ತೆಗೆದುಕೊಳ್ತಾನೆ. ಅದರಲ್ಲಿ ಬರಹ, ನಿಮ್ಮ ಮನೆಯಲ್ಲಿ ನಿಗೂಢ ರಹಸ್ಯ ನಡೀತಾ ಇದೆ, ಎಚ್ಚರ. ಅವನ ಕಣ್ಣುಗಳು ಕಠಿಣವಾಗುತ್ತವೆ. ಇದು ಯಾರು ಕಳಿಸಿದ್ದಾರೆ? ನಿಜಕ್ಕೂ ಆಟ ಆಡ್ತಿದ್ದಾರೆ ಎಂದು ರುದ್ರಾಂಶ್ ನಿಧಾನವಾಗಿ ಹೇಳ್ತಾನೆ. ಪ್ರಶಂಸಾ ಆ ಫೋಟೋ ಕಡೆ ನೋಡ್ತಾಳೆ. ಅದು ಹಳೆಯದಾಗಿತ್ತು. ಆಕೆಯು ಪುನರ್ವಿ ಜೊತೆ ನಗುತ್ತಿದ್ದ ಚಿತ್ರ. ಆದರೆ ಹತ್ತಿರದಲ್ಲಿ ಒಬ್ಬ ವ್ಯಕ್ತಿಯ ನೆರಳು ಸ್ಪಷ್ಟವಾಗಿ ಕಾಣುತ್ತದೆ. ಆ ವ್ಯಕ್ತಿ ಯಾರು ಎಂದು ಅವಳಿಗೆ ಅಂದಾಜೇ ಬರುವುದಿಲ್ಲ. ನಾನು ಪುನರ್ವಿ ಜೊತೆಗೆ ಫೋಟೋ ತೆಗೆದಿಲ್ಲ. ಇದು ಯಾರೋ ಮ್ಯಾನಿಪುಲೇಟ್ ಮಾಡಿದಂತಿದೆ. ಪ್ರಶಂಸಾ ಸಿಟ್ಟು ಮತ್ತು ಗೊಂದಲದ ಮಿಶ್ರ ಧ್ವನಿಯಲ್ಲಿ ಹೇಳುತ್ತಾಳೆ. ಅಂಶ್ ಶಾಂತವಾಗಿ, ನಾವು ಯಾರೂ ನಂಬಲ್ಲ. ಆದರೆ ಯಾರು ಕಳಿಸ್ತಾರೆ ಅನ್ನೋದು ಗೊತ್ತಾಗಬೇಕು. ಗಾರ್ಡನ್ನು ಕೇಳಬೇಕು ಹೇಳಿ ಬಾಗಿಲಿನ ಕಡೆ ಹೋಗ್ತಾನೆ. ಆ ವ್ಯಕ್ತಿ ಯಾವ ದಾರಿ ಹೋದ? ಗಾರ್ಡ್ ಹೇಳ್ತಾನೆ, ಸರ್, ಕಪ್ಪು ಬೈಕ್ ಮೇಲೆ ಹೋದ್ರು. ಹೆಲ್ಮೆಟ್ ಹಾಕಿದ್ರು. ನಂಬರ್ ಸರಿಯಾಗಿ ಕಾಣಲಿಲ್ಲ. ರುದ್ರಾಂಶ್ ಒಳಗೆ ಬಂದು ಮನೋಜ್ ಕಡೆ ನೋಡ್ತಾನೆ. ಇದು ಸಣ್ಣ ವಿಷಯ ಅಲ್ಲ. ಯಾರೋ ನಮ್ಮ ಜೊತೆ ಹಳೆ ವಿಷಯ ಹತ್ತಿಸಲು ನೋಡ್ತಿದ್ದಾರೆ. ಪುನರ್ವಿಯ ರೂಮಿನ ಒಳಗೆ ಇನ್ನೂ ಮಧುಶ್ರೀ ಪಾಠದ ಮಾತು ಮುಂದುವರೆದಿವೆ. ಅವರ ನಗು, ಅವರ ಸಣ್ಣ ಸಂಭಾಷಣೆ ಆ ಮೌನದ ಮಧ್ಯೆ ಆಶಾ ಕಿರಣದಂತೆ ಕೇಳಿಸುತ್ತಿತ್ತು. ಆದರೆ ಹಾಲ್ನಲ್ಲಿ ಗಾಳಿ ಭಾರಿಯಾಗಿತ್ತು. ಶಶಿ ಅವರು ನಿಧಾನವಾಗಿ ಅಂಶ್ ಹತ್ತಿರ ಬಂದು ಕೇಳ್ತಾರೆ, ಅದು ಯಾವ ಫೋಟೋ? ಅಂಶ್ ಫೋಟೋ ಕೊಡ್ತಾನೆ. ಶಶಿ ಅವರು ಅದನ್ನು ಗಮನಿಸಿ ನೋಡ್ತಾರೆ. ಅವರ ಮುಖದಲ್ಲಿ ಕ್ಷಣದ ಅಚ್ಚರಿ. ಇವನು ಈ ಮುಖ ಎಲ್ಲೋ ನೋಡಿದಂತಿದೆ. ಪ್ರಶಂಸಾ ತಕ್ಷಣ ಕೇಳ್ತಾಳೆ, ಎಲ್ಲಿ ಅತ್ತೆ? ಶಶಿ ಅವರು ಕಣ್ಣಿಗೆ ನೆನಪಿಸಲು ಪ್ರಯತ್ನಿಸುತ್ತಾರೆ. ಕಳೆದ ತಿಂಗಳು ಆಸ್ಪತ್ರೆಗೆ ಹೋದಾಗ ಹೊರಗಡೆ ಒಬ್ಬ ಹೀಗೆ ನಿಂತಿದ್ದ. ಅದೇ ಮುಖ ಇರಬಹುದು. ಅಂಶ್ ಧೀಮಂತ ಧ್ವನಿಯಲ್ಲಿ, ಆಸ್ಪತ್ರೆ ಅಂದರೆ ಪುನರ್ವಿಯ ಚೆಕಪ್ ದಿನವಿತ್ತಲ್ವಾ? ಶಶಿ ಅವರು ಹೌದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮಧುಶ್ರೀ ಪಾಠ ಮುಗಿಸಿ ಹೊರಗೆ ಬರ್ತಾರೆ. ಹಾಸುಹೊಕ್ಕಾದ ವಾತಾವರಣ ನೋಡಿ ಕೇಳ್ತಾರೆ, ಏನಾಯಿತು? ಎಲ್ಲರೂ ಎಷ್ಟು ಮೌನ. ಅಂಶ್ ನಗು ತಂದು, ಏನೂ ಇಲ್ಲ ಮೇಡಮ್, ಪುನರ್ವಿಯ ಹಾಡು ಇನ್ನೂ ಮನಸ್ಸಿನಲ್ಲಿ ಇದೆ. ಮಧುಶ್ರೀ ನಗ್ತಾರೆ. ಆದರೆ ಪ್ರಶಂಸಾ ಕಣ್ಣಿನಲ್ಲಿ ಕಳವಳ ಅಡಗಿಲ್ಲ. ಮಧುಶ್ರೀ ಹೊರಟು ಹೋದ ಮೇಲೆ ಪ್ರಶಂಸಾ ಹೃದಯದಲ್ಲಿ ಅಸಹಜ ಭಯ ಮೂಡುತ್ತದೆ. ಅವಳ ಮನಸ್ಸು, ಇದು ಶಶಿಯವರೇ ಮಾಡ್ತಿದ್ದಾರೆ. ನಮ್ಮ ಮನೆ ನೆಮ್ಮದಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ರಾತ್ರಿ ಸಮಯದಲ್ಲಿ ಎಲ್ಲರೂ ನಿದ್ರೆಗೆ ಹೋಗ್ತಾರೆ. ಅಂಶ್ ಸ್ಟಡಿ ರೂಮ್ನಲ್ಲಿ ಫೋಟೋ ಹಿಡಿದು ಕುಳಿತಿರ್ತಾನೆ. ಕಿಟಕಿ ಬಳಿ ಮಿಂಚಿನ ಬೆಳಕು ತಟ್ಟಿ ಒಳಗೆ ಬೀಳುತ್ತದೆ. ಅವನ ಮೊಬೈಲ್ ರಿಂಗ್ ಆಗುತ್ತದೆ. ಅನ್ನೌನ್ ನಂಬರ್. ಅವನು ಎತ್ತುತ್ತಾನೆ. ಹಲೋ. ಧ್ವನಿ ತಣ್ಣಗೆ ನಿಧಾನವಾಗಿ. ನೀವು ಎಚ್ಚರ ಇರೋದು ಒಳ್ಳೆಯದು ಅಂಶ್. ಎಲ್ಲವೂ ನಿಜ ಅಂತ ಕಾಣೋದು ತಪ್ಪು. ಕಾಲ್ ಕಟ್ ಆಗುತ್ತೆ. ಅಂಶ್ ಮುಖದಲ್ಲಿ ಕೋಪ ಮತ್ತು ಅಚ್ಚರಿಯ ಮಿಶ್ರಭಾವ. ಯಾರು ಇದು?
ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ಬಾಗಿಲು ಹತ್ತಿರ ಪ್ರಶಂಸಾ ನಿಂತಿದ್ದಾಳೆ. ಅವಳು ಎಲ್ಲ ಕೇಳಿದ್ದಾಳೆ. ಅಂಶ್, ಅವಳು ನಿಧಾನವಾಗಿ ಕೇಳ್ತಾಳೆ. ನಮ್ಮ ಮನೆ ಮೇಲೆ ಯಾರು ದ್ವೇಷ ಇಟ್ಕೊಂಡಿರಬಹುದು? ಅಂಶ್ ಆಕೆಯ ಕಣ್ಣಲ್ಲಿ ನೋಡ್ತಾನೆ. ಇದು ಯಾರು ಮಾಡಿದ್ರೂ ಗೊತ್ತಿಲ್ಲ, ಆದರೆ ಇನ್ನು ಮೇಲೆ ಯಾರನ್ನೂ ನಂಬೋಕೆ ಆಗಲ್ಲ. ಕಿಟಕಿ ಹೊರಗಡೆ ಕತ್ತಲೆಯಲ್ಲೊಂದು ನೆರಳು ಚಲಿಸುತ್ತಿತ್ತು. ಯಾರೋ ನಿಂತಿದ್ದರು. ಅವರ ಕಣ್ಣುಗಳು ನೇರವಾಗಿ ಈ ಮನೆಯನ್ನು ನೋಡುವಂತಿದ್ದವು. ಪ್ರಶಂಸಾ ಅಂಶ್ಗೆ ಹೇಳ್ತಾಳೆ, ಯಾರೋ ಇದ್ದಾರೆ ಅಲ್ಲಿ ಎಂದು. ಆಗ ಅಂಶ್ ನೋಡ್ತಾನೆ. ಯಾರು ಅಂತ ಕೇಳ್ತಾನೆ. ಆಗ ಆ ನೆರಳು ಕಣ್ಮರೆಯಾಗುತ್ತದೆ. ಅಂಶು ಹೊರಗೆ ಹೋಗಲು ನೋಡ್ತಾನೆ. ಪ್ರಶಂಸಾ ಅವನ ಕೈ ಹಿಡಿದು, ಬೇಡ, ಹೋಗಬೇಡಿ. ಬೆಳಗ್ಗೆ ಗಾರ್ಡ್ನ ಕೇಳಿ ಹೇಳ್ತಾಳೆ, ಏನೂ ಆಗಲ್ಲ ಬಿಡು ಹೇಳ್ತಾನೆ. ಏನೂ ಆಗಲ್ಲ ಅಂತ ಗೊತ್ತು, ಆದರೆ ನಮ್ಮ ಸೇಫ್ಟಿನಲ್ಲಿ ನಾವಿರಬೇಕು ಹೇಳ್ತಾಳೆ. ಏನಾದರೂ ಆದರೆ ನಾವೇನು ಮಾಡೋದು? ಅವರ ಉದ್ದೇಶ ಏನು ಗೊತ್ತಿಲ್ಲ ನಮಗೆ. ನಿಧಾನವಾಗಿ ಯೋಚಿಸಿ ಪ್ಲ್ಯಾನ್ ಮಾಡಿ ಹಿಡಿಬೇಕು ಅವರನ್ನು. ನಾನು ಅದೇ ದಾರಿಯಲ್ಲಿ ಹೋಗೋಣ ಅಂತ ಇದ್ದೆ, ಆದರೆ ನೀವು ನನ್ನ ತಡೆದು ಬಿಟ್ರಿ. ನಿಂತು ನೋಡ್ಕೊ, ಮನೆ ವಿಷಯ ಬೇಡ ನಿಂಗೆ ಅಂದು ಬಿಟ್ರಿ. ಅದಕ್ಕೆ ನಾನು ನನ್ನ ಪಾಡಿಗೆ ಇದ್ದೀನಿ. ಆದರೆ ನೀವು ದುಡುಕಿ ಹೆಚ್ಚು ಕಮ್ಮಿ ಆದರೆ ಪುನರ್ವಿ ಪರಿಸ್ಥಿತಿ ಹೇಗಿರಬಹುದು ಯೋಚಿಸಿ ಹೇಳಿ ಹೋಗ್ತಾಳೆ ಪ್ರಶಂಸಾ. ಅಂಶ್ ಯೋಚನೆ ಮಾಡ್ತಾ, ಪ್ರಶಂಸಾ ಹೇಳಿರೋದು ಸರಿಯಾಗಿದೆ. ನನಗೇನಾದರೂ ಆದರೆ ಪುನರ್ವಿಗೆ ಯಾರೂ ಇಲ್ಲದ ಹಾಗೆ ಆಗುತ್ತೆ. ತಂದೆ ತಾಯಿ ಇಲ್ಲದ ಅನಾಥೆ ಆಗೋದು ಬೇಡ ನನ್ನ ಮಗಳು. ಈ ಘಟನೆ ಹೀಗೆ ನಡೀತಾ ಇದ್ದರೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು. ಹಾಗೆ ಮನೆ ಸುತ್ತ CC ಕ್ಯಾಮರಾ ಫಿಕ್ಸ್ ಮಾಡಿಸಬೇಕು. ನಾಳೆನೇ ಇದರ ಬಗ್ಗೆ ಸಂಜಯ್ಗೆ ಹೇಳಿ ನಿರ್ಧಾರ ಮಾಡಬೇಕು ಅಂತ ಅಂದ್ಕೊಂಡು ಮಲಗ್ತಾನೆ. ಬೆಳಗ್ಗೆ ಎಂದಿನಂತೆ ಎಲ್ಲರೂ ಅವರವರ ಕೆಲಸದಲ್ಲಿ ತೊಡಗಿದ್ದಾರೆ. ಶಶಿಯವರು ತನ್ನ ಮಗನ ಜೊತೆ ಕಾಲ್ನಲ್ಲಿ ಮಾತಾಡ್ತಾ ಇದ್ದರು. ಪುನರ್ವಿ ತಿಂಡಿ ತಿಂದು ಟೀಚರ್ ಹೇಳಿಕೊಟ್ಟ ಪಾಠ ನೋಡುತ್ತಿದ್ದಳು. ರಿದಾಂಶ್ ಹಾಸ್ಪಿಟಲ್ ಹೋಗ್ತಾನೆ. ಹೋಗ್ತಾ ಸಂಜಯ್ಗೆ ಕಾಲ್ ಮಾಡಿ ಎಲ್ಲ ವಿಷಯ ತಿಳಿಸ್ತಾನೆ. ಸಂಜಯ್ ಈಗ ರಿದಾಂಶ್ಗಿಂತ ಪ್ರಶಂಸಾಗೆ ಹೆಚ್ಚು ಸಹಾಯ ಮಾಡುತ್ತಿದ್ದ. ಪ್ರಶಂಸಾ ರಾತ್ರಿನೇ ಎಲ್ಲ ವಿಷಯ ಹೇಳಿದ್ದಳು. ಡಿಟೆಕ್ಟಿವ್ ಅವರ ಸಹಾಯ ತಗೊಂಡು ಸಾಕ್ಷಿ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದಳು. ಹಾಗಾಗಿ ಅಂಶ್ ಹೇಳಿದಾಗ ಸಂಜಯ್ ಹೇಳ್ತಾನೆ, CC ಕ್ಯಾಮರಾ ಹಾಕಿಸೋಣ, ಆಗ ಸಾಕ್ಷಿ ಸಿಗುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಹೇಳ್ತಾನೆ. ಹಾಗೆ ಮಾಡೋಣ ಹೇಳ್ತಾನೆ ರಿದಾಂಶ್. ಶಶಿಯವರ ಕುತಂತ್ರದಿಂದ ಬೇಸತ್ತು ರಮ್ಯಾ ಅವರು ಮನೆ ಬಿಟ್ಟು ಹೋಗಿ ಫಾರಿನಲ್ಲಿ ಸೆಟಲ್ ಆಗಿದ್ದರು. ಪುನರ್ವಿ ಬಗ್ಗೆ ತಿಳಿಯಲು ತನ್ನ ಸ್ನೇಹಿತನಿಗೆ ಹೇಳಿದ್ದಳು. ಅವನು ಪ್ರತಿ ಬಾರಿ ಕದ್ದು ಮುಚ್ಚಿ ಮನೆ ಹತ್ತಿರ ಬಂದು ಪುನರ್ವಿನ ನೋಡ್ಕೊಂಡು ಮನೆಯಲ್ಲಿ ಏನಾಗ್ತಿದೆ ಎಲ್ಲವನ್ನು ರಮ್ಯಾ ಅವರಿಗೆ ತಿಳಿಸ್ತಾ ಇದ್ದ. ರಿದಾಂಶ್ ಮದುವೆ ಆಗಿರೋದು ತಿಳಿಸಿಲ್ಲ. ಪ್ರಶಂಸಾ ಅನ್ನೋ ಹುಡುಗಿನ ಇಟ್ಟಿದ್ದಾರೆ ಪುನರ್ವಿನ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿದ್ದ. ಹಾಗೆ ಪ್ರಶಂಸಾ ನಿನ್ನ ಹುಡುಕ್ತಾ ಇದ್ದಾಳೆ ಅಂತಲೂ ಹೇಳಿರ್ತಾನೆ. ರಮ್ಯಾ ರಿದಾಂಶ್ ಮತ್ತು ಪುನರ್ವಿ ಜೊತೆ ಬಾಳುವ ಕನಸು ಹೊತ್ತು ಮತ್ತೆ ಒಂದಾಗುವ ಆಸೆ ತುಂಬಿಕೊಂಡಿರುತ್ತಾಳೆ. ಇತ್ತ ಅನುಷಾ ಎಲ್ಲ ರೀತಿಯಲ್ಲೂ ಬದಲಾಗಿ ಗಂಡ ಅತ್ತೆ ಜೊತೆ ಸಂತೋಷವಾಗಿರ್ತಾಳೆ. ನನಗೆ ಮರುಜೀವನ ಕೊಟ್ಟ ಪ್ರಶಂಸನಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಅತ್ತೆ ಜೊತೆ ಸಂಜಯ್ ಜೊತೆ ಹೇಳ್ತಾ ಇರ್ತಾಳೆ. ಸಂಜಯ್ನೂ ಹೇಳ್ತಾನೆ, ಒಳ್ಳೆ ಮನಸ್ಸಿರೋ ಹುಡುಗಿ ಅವಳು, ಆದರೆ ಅವಳಿಗೆ ಅನ್ಯಾಯ ಆಗಿದೆ. ಅವಳಿಗೆ ನಾವು ಒಳ್ಳೇದು ಮಾಡಬೇಕು. ರಿದಾಂಶ್ ಪ್ರಶಂಸನ ಹೆಂಡತಿ ಅಂತ ಒಪ್ಕೊಂಡು ಅವರಿಬ್ಬರು ಖುಷಿಯಾಗಿ ಇರೋ ಹಾಗೆ ಮಾಡಬೇಕು ಅಂತ ಹುಷಾರವರು ಹೇಳ್ತಾರೆ. ಹೌದು ಅತ್ತೆ, ಅವಳು ನಮಗೆ ಮಾಡಿರೋ ಹೆಲ್ಪ್ಗೆ ನಾವು ಅವಳ ಲೈಫ್ ಸರಿ ಮಾಡಲೇಬೇಕು. ಸಂಜಯ್, ಅವರಿಬ್ಬರನ್ನ 4 ದಿನ ನಮ್ಮನೆಗೆ ಕರ್ಕೊಂಡು ಬಾರೋ. ಇಲ್ಲಪ್ಪ, ನನ್ನಿಂದ ಆಗಲ್ಲ. ಅವನು ಬರಲ್ಲ. ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ತಾಳೆ ಅನು. ಗುಡ್ ಐಡಿಯಾ, ಆದರೆ ನಾನು ಕರೆಯಲ್ಲ ಅವರನ್ನ, ನೀವು ಕರಿಬೇಕು ಹೇಳ್ತಾನೆ ಸಂಜಯ್. ಆಯಿತು, ನಾವೇ ಹೋಗಿ ಕರಿತೀವಿ ಹೇಳ್ತಾಳೆ ಅನು. ಕತೆ ಮುಂದುವರೆಯೋದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.